ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಶರೀರದಲ್ಲಿ ಗಾಯವಾದಂತಹ ಸಂದರ್ಭದಲ್ಲಿ ಅನೇಕ ರೀತಿಯ ಚಿಕಿತ್ಸೆಗಳನ್ನು ನಾವು ಮಾಡ್ತೇವೆ. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾಡಿದಂತಹ ಒಂದು ಚಿಕಿತ್ಸೆ ಇದೆ. ತಮ್ಮ ಪವಿತ್ರ ಶರೀರದಲ್ಲಿ ಗಾಯವಾದಂತಹ ಸಂದರ್ಭದಲ್ಲಿ ಮಾಡಿದಂತಹ ಒಂದು ಚಿಕಿತ್ಸೆ ಇದೆ. ಇನ್ಶಾ ಅಲ್ಲಾ ಆ ಚಿಕಿತ್ಸೆ ಯಾವುದು ಎಂಬುದನ್ನು ಹದೀಸ್ ಮೂಲಕ ತಿಳಿದು ನಮಗೂ ಕೂಡ ಗಾಯವಾದಂತಹ ಸಂದರ್ಭದಲ್ಲಿ ಅದನ್ನು ಮಾಡೋಣ. ಇಮಾಮ್ ತುರ್ಮುಜಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಬುಲ್ ಹಾಜಿಮ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಸುಯಿಲ ಸಹಲ್ ಇಬ್ನ್ ಸಅದಿನ್, ಮಹಾನರು ಸಹಲ್ ಇಬ್ನ್ ಸಅದ್ ರಲಿಯಲ್ಲಾಹು ಅನ್ಹು ರವರೊಂದಿಗೆ ಕೇಳಿದರು, ಬಿ ಅಯ್ಯಿ ಶೈಇನ್ ದುವಿಯ ಜುರುಹು ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಗಾಯವನ್ನು ಯಾವ ಚಿಕಿತ್ಸೆಯಿಂದ ನೀವು ವಾಸಿ ಮಾಡುತ್ತಾ ಇದ್ದೀರಿ? ಅಂದರೆ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಗಾಯವಾದಾಗ ಅವರು ಮಾಡುತ್ತಿದ್ದಂತಹ ಚಿಕಿತ್ಸೆ ಯಾವುದು ಎಂದು. ಫಕಾಲ, ಆಗ ಮಹಾನರು ಹೇಳುತ್ತಾರೆ, ಮಾ ಬಕಿಯ ಅಹದುನ್ ಅಅಲಮು ಬಿಹಿ ಮಿನ್ನಿ, ಆ ಒಂದು ಜ್ಞಾನ ಅಂದರೆ ಯಾವ ಚಿಕಿತ್ಸೆ ಎಂಬುದು ಗೊತ್ತಿರುವಂತಹ ವ್ಯಕ್ತಿ ಈಗ ನಾನಲ್ಲದೆ ಬೇರೆ ಯಾರೂ ಇಲ್ಲ ಎಂದು. ಅಂದರೆ ಎಲ್ಲರೂ ಕೂಡ ಇಹಲೋಕವನ್ನು ತ್ಯಜಿಸಿ ಕೊನೆಯದ್ದಾಗಿ ನಾನು ಮಾತ್ರವೇ ಬಾಕಿ, ನನಗೆ ಮಾತ್ರ ಆ ಒಂದು ಚಿಕಿತ್ಸೆ ಯಾವುದು ಎಂದು ಗೊತ್ತು ಎಂದು. ಕಾನ ಅಲಿಯುನ್, ಆಗ ಮಹಾನರು ಆ ಚಿಕಿತ್ಸೆಯ ಬಗ್ಗೆ ಹೇಳ್ತಾರೆ, ಕಾನ ಅಲಿಯುನ್ ಯಅತಿ ಬಿಲ್ ಮಾಇ, ಅಲಿ ರಲಿಯಲ್ಲಾಹು ಅನ್ಹು ಅವರು ನೀರು ತೆಗೆದುಕೊಂಡು ಬರ್ತಾರೆ, ಫಿ ತುರ್ಸಿಹಿ, ಒಂದು ಪಾತ್ರೆಯಲ್ಲಿ, ವ ಫಾತಿಮತು ತಗಸಿಲು ಅನ್ಹುದ್ದಮ, ಆ ನೀರಿನಿಂದ ಫಾತಿಮಾ ರಲಿಯಲ್ಲಾಹು ಅನ್ಹಾರವರು ಆ ಗಾಯವನ್ನು ತೊಳೆಯುತ್ತಾರೆ. ವ ಹುರಿಕಲಹು ಹಸೀರುನ್, ಒಂದು ಚಾಪೆಯನ್ನು ಹೊತ್ತಿಸಿ ಅದರ ಬೂದಿಯಿಂದ ಫಹಶಾಬಿಹಿ ಜುರ್ಹು, ಆ ಒಂದು ಗಾಯಕ್ಕೆ ಅವರು ಹಚ್ಚುತ್ತಿದ್ದರು ಎಂದು. ಅಂದರೆ ಬೂದಿಯನ್ನು ಹಚ್ಚಿ ಗಾಯವನ್ನು ವಾಸಿ ಮಾಡುವಂತಹ ಒಂದು ಮದ್ದು, ಒಂದು ಚಿಕಿತ್ಸೆ ಅದಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಮಾಡ್ತಾ ಇದ್ದದ್ದು. ಇಂದೂ ಕೂಡ ನಮ್ಮ ಕೆಲವರ ಮನೆಗಳಲ್ಲಿ ಈ ಚಿಕಿತ್ಸೆಯನ್ನು ಮಾಡ್ತಾರೆ. ಖಂಡಿತವಾಗಿಯೂ ನಾನು ಅನುಭವಿಸಿದಂತಹ ಒಂದು ಚಿಕಿತ್ಸೆಯಾಗಿದೆ. ಅದನ್ನು ಮಾಡುವುದಾದರೆ ತಟ್ಟನೆ ಆ ಗಾಯವು ವಾಸಿಯಾಗುತ್ತದೆ, ಮಾತ್ರವಲ್ಲ ಮಾಯವಾಗುತ್ತದೆ ಎಂದು ಕೂಡ ಹೇಳಬಹುದು. ಅಷ್ಟಕ್ಕೂ ಫಲಕಾರಿಯಾದಂತಹ ಒಂದು ಚಿಕಿತ್ಸೆಯಾಗಿದೆ ಈ ಚಿಕಿತ್ಸೆ. ಮಾತ್ರವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೂಡ ಈ ಚಿಕಿತ್ಸೆಯನ್ನು ಮಾಡ್ತಾ ಇದ್ದರು. ಮೊದಲು ಆ ಗಾಯವಾದಂತಹ ಸ್ಥಳವನ್ನು ತೊಳೆಯಬೇಕು. ತೊಳೆದ ನಂತರ ಬೂದಿಯನ್ನು ತೆಗೆದು ಆ ಗಾಯವಿರುವಂತಹ ಭಾಗಕ್ಕೆ ಸವರುವುದರಿಂದ, ಹಚ್ಚುವುದರಿಂದ ಆ ಗಾಯ ತಟ್ಟನೆ ಮಾಯವಾಗುತ್ತದೆ. ಈ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾಡಿದಂತಹ ಚಿಕಿತ್ಸೆ, ಅವರ ಜೀವನ ಶೈಲಿ ಎಲ್ಲವನ್ನೂ ಕೂಡ ನಿಮಗೆ ತಿಳಿಯಬೇಕು ಎಂದಿದ್ದರೆ ಈ ಒಂದು ದಿನಕ್ಕೊಂದು ಹದೀಸ್ ತರಗತಿಯನ್ನು ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಬೇಕು. ಮಾತ್ರವಲ್ಲ, ನಿಮ್ಮವರಿಗೂ ಕೂಡ ಇದನ್ನು ನೀವು ತಲುಪಿಸುವುದರಿಂದ ಅವರಿಗೂ ಈ ರೀತಿಯಾದಂತಹ ಜ್ಞಾನ ಸಿಗುತ್ತದೆ. ಪ್ರತಿಯೊಬ್ಬರೂ ಕೂಡ ಈ ತರಗತಿ ಕೇಳಿದಂತಹ ಪ್ರತಿಯೊಬ್ಬರೂ ಕೂಡ ಇದನ್ನು ಬೇರೆಯವರಿಗೆ ಕಳುಹಿಸಿಕೊಡಲು ಮುಂದಾಗಿ ನೀವು ಪ್ರತಿಫಲ ಕರಗತ ಮಾಡಿಕೊಳ್ಳಿ, ನಿಮ್ಮವರಿಗೂ ಕಳುಹಿಸಿಕೊಡಿ, ಅವರಿಗೂ ಪ್ರತಿಫಲ ಸಿಗಲಿ. ಅಲ್ಲಾಹನು ವಿದ್ಯೆಯನ್ನು ಕಲಿಯಲು, ಅದನ್ನು ಕಲಿಸಿಕೊಡಲು, ಅದನ್ನು ಮತ್ತೊಬ್ಬರಿಗೆ ಕಳುಹಿಸಿಕೊಡಲು ಅಲ್ಲಾಹ್ ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.